ಒಂದು ಗ್ರೀನ್ ಟೀಯಿಂದ ಈ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಇವಾಗ ನಾನು ಅಮ್ಮ ಮನೆಯಲ್ಲಿದ್ದೀನಿ. ಅಮ್ಮ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಲಾರಲಿಂಗೇಶ್ವರ ಸ್ವಾಮಿಗೆ ಇವತ್ತು ದೋಣಿ ಸೇವೆ ಮಾಡ್ತಾ ಇದ್ದೀವಿ, ದೋಣಿ ತುಂಬಿಸ್ತಾ ಇದ್ದೀವಿ. ಆ ವಿಡಿಯೋನ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಪೀತಾಂಬರ ಮಾಡಿದ್ದಾರೆ ಅಮ್ಮ. ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗುತ್ತೆ. ಹಿತ್ತಾಳೆ ಪಾತ್ರೆ, ತಾಮ್ರದಾಗಲಿ ಹಾಗೆ ಸಿಲ್ವರಿಂದಾಗಲಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಅದು ಏನೇನು ಐಟಮ್ಸ್ ಹಾಕಿದ್ದಾರೆ ಅಂತ ನಾನು ಕೇಳಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬಾ ನೀಟಾಗಿ ಕ್ಲೀನ್ ಆಯಿತು ಎಲ್ಲ. ಗೊರವಪ್ಪ ಮತ್ತು ಜೋಗಮ್ಮ ಅವ್ರು ಬರೋದನ್ನು ಕಾಯ್ತಾ ಇದ್ವಿ. ಹಾಗೆ ಅವ್ರು ಬರೋಕ್ಕಿಂತ ಮುಂಚೆ ನಾವು ಎಲ್ಲ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನೈವೇದ್ಯಕ್ಕೆಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಗೊರವಪ್ಪ ಹಾಗೆ ಜೋಗಮ್ಮ ಅವರು ಬಂದರು. ಅವ್ರು ಬಂದಮೇಲೆ ಅವ್ರ ಕಾಲಿಗೆ ನೀರು ಹಾಕ್ಕೊಂಡು ಅವರನ್ನು ಒಳಗಡೆ ಕರ್ಕೋಬೇಕು. ದೇವರ ಮನೆಯಲ್ಲಿ ಗೊರವಪ್ಪ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಮೊದಲಿಗೆ ಕೆಳಗಡೆ ಕಪ್ಪು ಕಂಬಳೆಯನ್ನು ಹಾಸಿ ಅದ್ರ ಮೇಲೆ ನಾವು ದೋಣಿ ತುಂಬಿಸ್ಬೇಕು. ಯಾಕಂದರೆ ಮೈಲಾರಲಿಂಗಪ್ಪಂಗೆ ಕಪ್ಪು ಕಂಬಳೆ ಅಂದರೆ ತುಂಬಾ ಇಷ್ಟ. ಆಮೇಲೆ ಅಕ್ಕಿಯಿಂದ ಇವರು ಶಿಬಾರ ಕಟ್ಟೆನ ಬಿಡಿಸ್ತಾ ಇದ್ದಾರೆ. ಶಿಬಾರ ಕಟ್ಟೆ ಬಿಡಿಸಿ ಒಂದು ಕಡೆ ಸೂರ್ಯ, ಒಂದು ಕಡೆ ಚಂದ್ರ, ಹಾಗೆ ಅದರೊಳಗೆ ಮೈಲಾರಲಿಂಗಪ್ಪನೂ ಸಹ ಇವರು ಬಿಡಿಸ್ತಾರೆ. ಮೊದಲಿಗೆ ದೋಣಿ ತುಂಬಿಸೋದು ಅಂದರೆ ಏನು ಅಂತ ಹೇಳ್ತೀನಿ. ಈ ದೋಣಿ ಅಂದರೆ ಗೊರವಪ್ಪ ಅವರು ಒಂದು ಚೌಕಾಕಾರವಾದಂತಹ ಒಂದು ತಾಮ್ರದ ಪಾತ್ರೆಯನ್ನು ಇವರು ಬಳಸ್ತಾರೆ. ಇದರಲ್ಲಿ ಭಕ್ತಾದಿಗಳು ಮಾಡಿರುವಂತಹ ಆಹಾರ ಪದಾರ್ಥಗಳಾಗಲಿ ಅಥವಾ ಪ್ರಸಾದ ಆಗಲಿ ಇದರಲ್ಲಿ ಇಟ್ಟು ಅದನ್ನು ದೇವರಿಗೆ ಸಮರ್ಪಿಸ್ತಾರೆ. ಹಾಗೆ ಅದನ್ನು ಪೂಜೆ ಮಾಡ್ತಾರೆ. ಇದನ್ನು ದೋಣಿ ಸೇವೆ ಅಂತ ಕರೀತಾರೆ. ಶಿಬಾರದ ಕಟ್ಟೆಯನ್ನು ಬಿಡಿಸ್ಕೊಂಡ್ಮೇಲೆ ಒಂದು ಕಡೆ ಪಡ್ಲಿಗೆ ಇಟ್ಟು ಇನ್ನೊಂದು ಕಡೆ ದೋಣಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಕುಂಕುಮ ಅರಿಶಿನ ಎಲ್ಲ ಹಚ್ಚಿ, ಹಾಗೆ ಈ ಪಡ್ಲಿಗೆ ಒಳಗೆ ಕುಂಕುಮ ಅರಿಶಿನ ಇದೆ. ಇದಕ್ಕೆ ಒಂದು 3 ಇಡಿಯಷ್ಟು ಅಕ್ಕಿನ ಹಾಕ್ತಾ ಇದ್ದಾರೆ. ಹಾಗೆ ಜೋಗಮ್ಮ ಅವರ ಪಡ್ಲಿಗೆಯೊಳಗೆ 5 ತರಹದ ತರಕಾರಿನ ಸಹ ಇಡಬೇಕು. ತರಕಾರಿ ಇಟ್ಟು, ಹೂವು, ಬಿಲ್ವಪತ್ರನ ಇಟ್ಟು, ಹಾಗೆ ಎಲೆ ಅಡಿಕೆ ಜೊತೆಗೆ ದುಡ್ಡು ಕಾಣಿಕೆ ಇಡಬೇಕು. 11 ರೂಪಾಯಿ ಆಗಲಿ, 21 ಆಗಲಿ, 101 ಆಗಲಿ, 51 ಆಗಲಿ, ಹೀಗೆ ದೋಣಿಗೆ ಹಾಗೆ ಪಡ್ಲಿಗೆಗೆ 2 ಕಡೆನೂ ಇಡಬೇಕು. ಪೂಜೆ ಎಲ್ಲ ಆದಮೇಲೆ ಪಡ್ಲಿಗೆ ಮೇಲೆ ಒಂದು ಬಾಳೆ ಎಲೆನ ಇಟ್ಟು ನಾವು ಮಾಡಿದಂತಹ ಅಡುಗೆನೆಲ್ಲ ಇಟ್ಟು ನೈವೇದ್ಯ ಮಾಡಬೇಕು. ಆದರೆ ದೋಣಿಗೆ ಮಾತ್ರ ಬಾಳೆ ಎಲೆ ಇಡೋ ಹಾಗಿಲ್ಲ. ಹಾಗೆಯೇ ನಾವು ಮಾಡಿದಂತಹ ಅಡುಗೆನ ಇಡಬೇಕು. ನೈವೇದ್ಯಕ್ಕೆ ಮನೆಯಲ್ಲೇ ಹೋಳಿಗೆ, ಅನ್ನ ಸಾಂಬಾರು, ಪಲ್ಯ, ಕೋಸಂಬರಿ ಎಲ್ಲ ಮಾಡಿದರು. ಇದನ್ನೆಲ್ಲ ನೈವೇದ್ಯ ಮಾಡಿದ್ವಿ. ಮೊದಲು ಬಾಳೆ ಎಲೆ ಮೇಲೆ ಹಣ್ಣು ತುಪ್ಪನ ಇಡ್ತಾ ಇದ್ದಾರೆ ಅಮ್ಮ. ಹಣ್ಣು ತುಪ್ಪ ಅಂದರೆ ಬಾಳೆಹಣ್ಣು ಹಾಗೆ ಬೆಲ್ಲ ಮತ್ತು ತುಪ್ಪನ ಹಾಕಿ ಕಲಿಸ್ತಾರೆ. ಅದು ಮೈಲಾರಲಿಂಗಪ್ಪಂಗೆ ತುಂಬಾ ಪ್ರಿಯವಾದಂತಹ ಒಂದು ಪ್ರಸಾದ ಅಂತ ಹೇಳ್ಬೋದು. ಈಗ ನಾವು ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ದೋಣಿಯಲ್ಲಿ ಹಾಗೆ ಪಡ್ಲಿಗೆಯಲ್ಲಿ ಅದನ್ನು ನೈವೇದ್ಯ ಮಾಡಬೇಕು.
ಡಮರುಗ ಸೌಂಡ್ ಕೇಳಿದರೆ ತುಂಬಾ ಖುಷಿಯಾಗುತ್ತೆ, ಒಂದು ದೈವಿಕ ಅನುಭವ ಸಿಗೋ ಥರ ಆಗುತ್ತೆ. ಹಾಗೆ ನಮಗಷ್ಟೇ ಅಲ್ಲ, ಆ ಥರವಾಗೂ ಅಷ್ಟೇ ಇದ್ರ ಸೌಂಡ್ ಅಂದರೆ ತುಂಬಾ ಇಷ್ಟ. ಚಿಕ್ಕದಾದಂತಹ ಒಂದು ಡಮರುಗ ಇದೆ, ಅದನ್ನು ಸಹ ಅವನು ಬಾರಿಸ್ತಾ ಇರ್ತಾನೆ. ಪೂಜೆ ಎಲ್ಲ ಆದಮೇಲೆ ಗೊರವಪ್ಪ ಹಾಗೆ ಜೋಗಮ್ಮ ಅವರು ಊಟಕ್ಕೆ ಕೂರ್ತಾರೆ. ಅವರು ಉಪವಾಸ ಮಾಡಿ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಉಪವಾಸನ ಮುರಿತಾರೆ. ಅವರು ಒಂದು ತಟ್ಟೆಯೊಳಗೆ ಅವರಿಗೆ ನೀಡಿದಂತಹ ಊಟದಲ್ಲಿ ಒಂದೊಂದು ತುತ್ತನ್ನು ನಮಗೆ ಕೊಡ್ತಾರೆ. ಅದನ್ನು ನಾವು ಪ್ರಸಾದ ಅಂತ ಸ್ವೀಕರಿಸಬೇಕು. ಲೋಕದ ಗಂಡ ಪರ್ವತಗಿರಿ ಮಲ್ಲ 70 ಗಿರಿಬಡಿಯ ಮೈಲಾರಲಿಂಗ, ಬೂದಿ ಮುಚ್ಚಿದ ಕೆಂಡ ಗಣಪ ನೀನು, ಬೇಡಿ ಬಂದ ಭಕ್ತರಿಗೆ ಭಂಡಾರ ಕೊಡುವಂತ ಮಹಾದೇವ ಗಣಪ ನೀನು, ನಂಬಿದ ಭಕ್ತರನ್ನ ಕಾಪಾಡು, ಸಿರಿ ಕೊಡು, ಸಂಪತ್ ಕೊಡು, ಬೇಡಿದಂತ ಭಾಗ್ಯ ಕೊಡು, ಭಾಗ್ಯದಂತ ಮಕ್ಕಳು ಕೊಡು. ತಾಯಿ ಆದಿಶಕ್ತಿ ಪರಮಜ್ಯೋತಿ ಪರಮ ಕಲ್ಯಾಣಿ, ಬಂದ ಕಷ್ಟ ದೂರ ಮಾಡಿ ಕಾಪಾಡ್ಕೊಂಡು ಮನೆಯಲ್ಲಿ ನಾವು ಸಹ ಉಪವಾಸದಿಂದನೇ ಪೂಜೆ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಯಲ್ಲಪ್ಪ ಅವ್ರದ್ದು ಒಂದು ಪವಾಡದ್ದೆಲ್ಲ ವಿಡಿಯೋ ಹಾಕಿದ್ದೆ. ಅವರೇ ಬಂದು ಇಲ್ಲಿ ಈ ಪೂಜೆ ಎಲ್ಲ ನಡೆಸ್ಕೊಟ್ರು. ಅವರು ಕೈ ಕಟ್ಟಿರೋದು ಏನಿದು? ಕಂಕಣ. ಹಾಯ್ ಮಾಡು. ಯಾರು ತಂದಿದ್ರಪ್ಪ ಇವತ್ತು? ಯಾರು ಜಿಜಿ ಮಾಡಿದ್ವಿ? ಜೋರಾಗಿ ಹೇಳು, ಕ್ಲೀನಾಗಿ ಹೇಳ್ಬೇಕು. ಕ್ಲೀನಾಗಿ ಹೇಳು. ಹೇಳು. ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಹೋಳಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ಅಮ್ಮ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಳಿಗೆ ಮಾಡ್ತಾ ಇದ್ದಾರೆ ಅಮ್ಮ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂತಹ ದೇವರ ಬೆಳಕೆರೆ ಅಂತ ಒಂದು ಗ್ರಾಮದಲ್ಲಿ ಸಹ ಮೈಲಾರಲಿಂಗೇಶ್ವರ ಜಾತ್ರೆ ನಡೀತು. ಅದು 6ನೇ ತಾರೀಕು ಮತ್ತು 7ನೇ ತಾರೀಕು ಶುಕ್ರವಾರ ಹಾಗೆ ಶನಿವಾರ ಇತ್ತು. ನಾವು ಶುಕ್ರವಾರ ಹೋಗಿರಲಿಲ್ಲ, ಶನಿವಾರ ಹೋಗಿದ್ವಿ. ಇನ್ನು ಈ ದೇವರ ಬೆಳಕೆರೆಯಲ್ಲಿ ದೇವಲೋಕದ ಮಹಾಪುರುಷ ಮೈಲಾರಲಿಂಗೇಶ್ವರ ಸ್ವಾಮಿ ಉದ್ಭವಿಸಿದ್ದರಿಂದ ಈ ಕ್ಷೇತ್ರಕ್ಕೆ ದೇವರ ಬೆಳಕೆರೆ ಅಂತ ಹೆಸರು ಬಂದಿದೆ. ಇಲ್ಲಿ ತುಂಬಾ ಪವಾಡಗಳೆಲ್ಲ ನಡೀತಾ ಇರುತ್ತವೆ. ಪ್ರತಿ ವರ್ಷ ಭರತ ಹುಣ್ಣಿಮೆ ಆದಮೇಲೆ ಹಾಗೆ ಮೈಲಾರದ ಜಾತ್ರೆಯ ಕಾರಣಿಕ ಕೇಳಿದ ಮೇಲೆ ಇಲ್ಲಿ ದೇವರ ಬೆಳಕೆರೆಯಲ್ಲಿ 3 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಇದನ್ನು 2ನೇ ಮೈಲಾರ ಅಂತಲೂ ಕರೀತಾರೆ. ಮೊದಲನೇ ದಿನ ರಥೋತ್ಸವ ಆಗಿರುತ್ತೆ. 2ನೇ ದಿನ ಕಾಲಶಸ್ತ್ರ, ತ್ರಿಶೂಲ ಹಾಗೆ ಸರಪಳಿಯ ಪವಾಡ ಎಲ್ಲ ನಡೀತಾ ಇರುತ್ತೆ. ನಾವು 2ನೇ ದಿನ ಬಂದಿದ್ದು, ಇದು ಬೆಳಗ್ಗೆ ಬಂದಿರೋದು, ಒಂದು 11:30 12 ಗಂಟೆಗೆ ಬಂದಿದ್ದು. ಅದೆಲ್ಲ 4 ಗಂಟೆಗೆ ಆ ಪವಾಡ ಎಲ್ಲ ನಡೆಯುತ್ತೆ. ಇದು ದೇವರ ಬೆಳಕೆರೆಯ ಒಂದು ರಥ ನೋಡಿ. ಈ ದೇವಸ್ಥಾನದಲ್ಲಿ ಮೈಲಾರಲಿಂಗಪ್ಪ ಹಾಗೆ ಗಂಗಾಮಳಮ್ಮ ಇಬ್ಬರು ಸಹ 2 ಮೂರ್ತಿ ಸಹ ಇದೆ. ಇಲ್ಲಿ ತುಂಬ ರಶ್ ಇರೋದ್ರಿಂದ ನನಗೆ ವಿಡಿಯೋ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಹಳೆ ವಿಡಿಯೋದಲ್ಲಿ ಈ ದೇವಸ್ಥಾನದ ಪೂರ್ಣ ಮಾಹಿತಿ ಹಾಗೆ ದೇವಸ್ಥಾನದ ಗಂಗಾಮಳಮ್ಮ ಹಾಗೆ ಮೈಲಾರಲಿಂಗೇಶ್ವರ ಮೂರ್ತಿ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಇಲ್ಲಿ ಎಲ್ಲ ಭಕ್ತರು ದೀಡ್ ನಮಸ್ಕಾರ ಹಾಕೋದು, ದಿಂಡು ಉಳ್ಳುತ್ತಾರೆ ಅಂತ ನೋಡಿ, ಅದನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಈ ಮೈಲಾರಲಿಂಗೇಶ್ವರ ಜಾತ್ರೆ ದಿನ ಅಕ್ಕಪಕ್ಕದ ಹೆಣ್ಣು ದೇವತೆಗಳು ಅಂದರೆ ಮೈಲಾರಲಿಂಗಪ್ಪನ ಸಹೋದರಿಯರೆಲ್ಲರೂ ಬಂದಿರ್ತಾರೆ. ಎಲ್ಲ ದೇವತೆಗಳು ಬಂದು ಅಣ್ಣನ ಈ ಒಂದು ಖುಷಿಯಾದಂತಹ ಸಂದರ್ಭನ ನೋಡ್ಕೊಂಡು ಹೋಗ್ತಾರಂತೆ. ನೋಡಿ, ಇವರೆಲ್ಲ ಮೈಲಾರಲಿಂಗೇಶ್ವರ ಸ್ವಾಮಿಯ ಅಕ್ಕ ತಂಗಿಯರು ಅಂತೆ. ಕರಿಯಮ್ಮ, ದುರ್ಗಮ್ಮ, ಈ ಥರ ಒಂದು 5ರಿಂದ 6 ಅನಿಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟು ಈ ಥರ ಬಂದು ಆ ದೇವಿಗಳೆಲ್ಲ ಅಣ್ಣನ ಒಂದು ಈ ಸಂಭ್ರಮನ ನೋಡೋದಕ್ಕೆ ಬರ್ತಾರಂತೆ. ಎಷ್ಟು ವಿಶೇಷ ಅನಿಸುತ್ತೆ ಅಲ್ವಾ ಇದನ್ನೆಲ್ಲ ನೋಡ್ತಾ ಇದ್ದರೆ.
ಹಾಗೆ ನೋಡಿ ಇಲ್ಲಿ ಪವಾಡ ಪುರುಷನ ಒಂದು ಪಾದುಕೆಗಳು ಇದೆ, ಎಷ್ಟು ಸವದಿದ್ದಾವೆ ನೋಡಿ. ರಾತ್ರಿ ಎಲ್ಲ ದೇವರು ಈ ಪಾದುಕೆ ಹಾಕ್ಕೊಂಡು ಓಡಾಡಿರ್ತಾರಂತೆ, ಅದಕ್ಕೋಸ್ಕರ ಎಷ್ಟು ಸವದಿರುತ್ತೆ ಅಂತ ಹೇಳ್ತಾರೆ. ಇದು ಒಂದು ದೇವಸ್ಥಾನದ ಒಂದು ನೋಟ ಅಂತ ಹೇಳ್ಬೋದು. ಇನ್ನು ಸಂಜೆ ಪವಾಡ ಮಾಡ್ತಾರೆ ಅಂತ ಹೇಳಿದೆ. ಈ ಪವಾಡ ಮಾಡುವಂತಹ ಎಲ್ಲ ಗೊರವಪ್ಪ ಅವರು ಅಲ್ಲಿ ಒಂದು ಮಠ ಇದೆ, ಮಠಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ನಂತರ ಇವರು ಈ ಪವಾಡನ ಶುರು ಮಾಡ್ತಾರೆ. ಇಲ್ಲಿ ನೋಡಿ ಕೈಯಲ್ಲೆಲ್ಲ ಇಟ್ಕೊಂಡಿದ್ದಾರೆ ಈ ಕಾಲಶಸ್ತ್ರ, ಹಾಗೆ ತ್ರಿಶೂಲ, ಸರಪಳಿ ಪವಾಡ ಇವರೇ ಎಲ್ಲ ಮಾಡೋದು. ಅವ್ರದ್ದು ಒಂದು ಮೆರವಣಿಗೆ ಹೋಗ್ತಾಯಿತ್ತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಈ ದೇವರ ಬೆಳಕೆರೆ ಊರಿದೆಯಲ್ಲ, ಇದು ನಮ್ಮ ಅತ್ತೆಯವರ ಅಮ್ಮನ ಊರು. ಅವರ ರಿಲೇಷನ್ ಮನೆಗೆಲ್ಲ ಹೋಗಿ ನಾವು ಊಟ ಎಲ್ಲ ಮಾಡ್ಕೊಂಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಮನೆಯಲ್ಲಿ ಈ ಥರ ಒಲೆಯಲ್ಲಿ ಅಡುಗೆ ಮಾಡೋದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ನಮ್ಮ ರಾಯನಿಗೆ ಆ ಥರವಾಗೆ ಇಲ್ಲಿ ಆಕಳು ಕುರಿ ಅದನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಟು ತುಂಬಾ ಎಂಜಾಯ್ ಮಾಡಿದರು ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.